ಮಾಡ್ತಾ ಇದ್ದೀನಿ. ಸಾಲ ಬೇಕಾದ್ರೆ ತಗೊಳ್ಳಿ ಅಂತ ಕೊಟ್ಟವ್ರು ಬೇಕಪ್ಪ ಸಾಲ ಇಲ್ಲ, ಇವಾಗ ಸ್ಟಾರ್ಟ್ ಮಾಡಿದ್ದೀವಿ ನೋಡಿ. ಹೆಣ್ಣು ನೋಡ್ತಿದ್ರೆ ಬನ್ನಿ ಪ್ಲೀಸ್ ಮದುವೆ ಆಗೋ ಲೈಕ್ ಮಾಡಿ. ಹಲೋ ಗಾಯ್ಸ್, ವೆಲ್ಕಮ್ ಟು ನಮ್ರತಾಸ್ ಜೀವನ. ಸೊ 1 ವೀಕ್ ಆಯಿತು ನಾವು ವ್ಲಾಗ್ ಅಂತ ಮಾಡಿ. ಬ್ಯುಸಿ ಇರೋ ಕಾರಣ, ಲೈಕ್ ಕೆಲಸ ಇರೋ ಕಾರಣ ತುಂಬ ಏನು ವ್ಲಾಗ್ ಮಾಡೋಕ್ಕಾಗಿಲ್ಲ. ಅದಕ್ಕೆ ಇವತ್ತು ಸ್ಯಾಟರ್ಡೆ ವೀಕೆಂಡು, ಅದಕ್ಕೆ ನಮ್ಮ ವೀಕೆಂಡ್ ರೊಟೀನ್ ಏನಂತ ತೋರಿಸೋಣ ಅಂತ ವ್ಲಾಗ್ ಮಾಡ್ತಾಯಿದ್ದೀವಿ. ನಮ್ಮ ಪ್ರತಿ ವೀಕೆಂಡು ಇದೇ ಥರ ಇರುತ್ತೆ, ಬಿಕಾಸ್ ನಾವೆಲ್ಲೂ ಈಚೆ ಹೋಗಲ್ಲ. ಲಾಸ್ಟ್ ವೀಕ್ ಅಷ್ಟೇ ಹೋಗಿದ್ದು. ಯೂಶ್ವಲಿ ನಾವೆಲ್ಲೂ ಹೋಗಲ್ಲ, ಡೈರೆಕ್ಟ್ ಮನೆಗೆ ಹೋಗ್ತೀವಿ. ಸೊ ನಮ್ಮ ವೀಕೆಂಡ್ ಹೆಂಗಿರುತ್ತೆ, ನಾವು ಎಲ್ಲಿಂದ ಎಲ್ಲಿಗೆ ಹೋಗ್ತೀವಿ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಸೊ ಏನೇನೆಲ್ಲ ಮಾಡ್ತೀವಿ ಈ ವೀಕೆಂಡ್, ಅಂದರೆ ಇವತ್ತು ಸ್ಯಾಟರ್ಡೆ, ನಾಳೆ ಸಂಡೇ ಏನು ಮಾಡ್ತೀವಿ, ಯಾವಾಗ ವಾಪಸ್ ಬರ್ತೀವಿ ಬೆಂಗಳೂರಿಗೆ. ಸೊ ಈ ವೀಕೆಂಡ್ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಆ್ಯಂಡ್ ಅಷ್ಟೇ, ಎಲ್ಲ ಪ್ಯಾಕಿಂಗ್ ಆಯಿತು, ಇವಾಗ ಹೊರಟಿದ್ದೀವಿ. ನೋಡುವ. ಜೀವನ್ ಅವರು ಎಲ್ಲೋ ಇದ್ದಾರೆ, ಬರ್ತಾ ಇದ್ದಾರೆ. ಮನಿ ಜೀವನ್ ಅವರು ಅವ್ರು ನೋಡಿ, ಪೋಸ್. ಸೊ ಎಲ್ಲರೂ ನಿಮ್ಮನ್ನ ಜೋಶಲ್ಲಿ ಮಾತಾಡಿ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಜೋಶೇ ಇಲ್ಲ, ಅಂದರೆ ಜೋಶ್ ಇದೆ ಬಟ್ ನಾಚಿಕೆ ಅಷ್ಟೇ. ಬಟ್ ತುಂಬ ಚೆನ್ನಾಗಿ ಮಾತಾಡ್ತಾರೆ ಅವರು, ಬಟ್ ನಾಚಿಕೆ. ಸೊ ಓಡೋಣ, ಮಧ್ಯದಲ್ಲಿ ಏನಾರ ಇದ್ರೆ ತೋರಿಸ್ತೀನಿ. ಹೋಗೋಕ್ಕೆ ಮುಂಚೆ ಒಂದು ಸ್ವಲ್ಪ ತಿಂಡಿ ತೊಗೊಂಡು ಹೋಗೋಣ ಅಂತ ಅಲ್ಲಿ ನಮ್ಮ ಮನೆ ಹತ್ರ ಅಮ್ಮ ಪೇಸ್ಟ್ರೀಸ್ ಇತ್ತು, ಅಲ್ಲಿ ಸ್ವಲ್ಪ ತಿಂಡಿ ತೊಗೊಂಡ್ವಿ. ಯೂಶ್ವಲಿ ನಾವು ಸ್ಯಾಟರ್ಡೇ ತಿಂಡಿಗೆ ನಮ್ಮ ಮನೆಗೆ ಹೋಗ್ಬಿಡ್ತೀವಿ. ಸೊ ಈ ಸಲ ಇಡ್ಲಿ ತಿನ್ನಬೇಕು ಅಂತ ಅನಿಸ್ತಾಯಿತ್ತು ಇಬ್ರಿಗೂ. ಅದಕ್ಕೆ ನಮ್ಮ ಆರೋಳ್ಳಿ ಹತ್ರ ಈ ಹೋಟೆಲ್ಲು, ಇದೊಂದೇ ಹೋಟ್ಲ ತಿನ್ನೋದು. ಬೇರೆ ಟ್ರೈ ಮಾಡಿದ್ವಿ ಬಟ್ ಇಷ್ಟ ಆಗಿಲ್ಲ. ಈ ಹೋಟೆಲಲ್ಲಿ ತುಂಬ ಚೆನ್ನಾಗಿರುತ್ತೆ ಇಡ್ಲಿ ಮತ್ತು ವಡೆ. ಸೊ ಟ್ರೈ ತಿಂತಾಯಿದ್ವಿ. ಇಡ್ಲಿ ತೊಗೊಂಡಿವಿ, ಸಿಂಗಲ್ ಇಡ್ಲಿ ವಡೆ ತೊಗೊಂಡ್ವಿ. ತುಂಬ ಚೆನ್ನಾಗಿರುತ್ತೆ. ಎರಡನೇ ಸಲ ತಾನೇ ಮಾಡ್ತಿರೋದು ಅವರು. ಸ್ಮೈಲ್ ಪ್ಲೀಸ್. ನೈಸಾ? ಬಂದ್ವಿ ಮನೆಗೆ. ಬನ್ನಿ. ಹಾಯ್. ನನ್ನ ಕ್ಯಾಮ್ರಾಮನ್ ಮಾಡ್ಕೊಟ್ಟಿದ್ದಾರೆ ಜೀವನ್ ಕುಮಾರ್ ಅವರು. ಕ್ಯಾಮ್ರಾಮನ್ ನೋಡಿ. ಈ ಹಣ್ಣು ಎಷ್ಟು ಚೆನ್ನಾಗಿ ತಿಂದಿದ್ದೀರಾ. ನಾವು ಚಿಕ್ಕ ವಯಸ್ಸಲ್ಲಿ ತಿಂತಾ ಇದ್ವಿ, ತುಂಬ ಒಂಥರ ಹುಳಿ ಥರ ಇರ್ತಾಯಿತ್ತು. ಜೀವನ್ ಅವರು ಹೆಲ್ಮೆಟ್ ಮರ್ತು ಬಂದಿದ್ದಾರೆ. ಸೊ ಎಷ್ಟೊಂದು ಜನ ಮನೆ ತುಂಬ ಚೆನ್ನಾಗಿದೆ ಅಂತ ಇದ್ವಿ. ಥ್ಯಾಂಕ್ ಯು ಸೋ ಮಚ್. ಈಚೆಯಿಂದ ನೋಡ್ಕೊಬಿಡಿ, ಇದೇ ನಮ್ಮ ಮನೆ. ಈಗ ನಮ್ಮಮ್ಮನ ಮನೆಗೆ ಓಡ್ತಾ ಇದ್ದೀವಿ. ನಮ್ಮಮ್ಮನಿಗೊಂದು ಸರ್ಪ್ರೈಸ್ ಗಿಫ್ಟ್ ತೊಗೊಂಡಿದ್ದೆ. ಸೊ ಅದನ್ನೇ ಪ್ಯಾಕ್ ಮಾಡಿಸ್ತಾ ಇದ್ದೀನಿ. ಇಲ್ಲಿ ಏನಂತ ಮುಂದೆ ಗೊತ್ತಾಗುತ್ತೆ. ಬೈಸ್ಕೊಂಡಿದ್ದೀನಿ, ನೋಡಿ ಮುಂದೆ ಗೊತ್ತಾಗುತ್ತೆ ನಿಮಗೇನೆ. ಬಂದು ರೀಚ್ ಆದ್ವಿ ಮನೆಗೆ. ಟೀ ಕುಡ್ದಿಲ್ಲ. ಆಕ್ಸಿಯೋ ಅಂತ ಯಾವುದೋ ಅಮೆಝಾನ್ ಪೇ ಲೆಟರ್ದು ಕೊಟ್ಬಿಟ್ಟು ನನಗೆ ಏನು ಅಲ್ಲೇ ಹಂಗೆ ಹೇಳಿದ್ರೆ ಆಯ್ತಾರಲ್ಲ, ಬೇರೆ ಲೆಟ್ರು ಬೇರೆ ಕೊಟ್ಟವ್ರೆ.
ಅಮೆಝಾನ್ ಪೇ ಲೆಟ್ರಲ್ಲಿ 25,000 ಇದೈತೆ. ಸಾಲ ಬೇಕಾದ್ರೆ ತಗೊಳ್ಳಿ ಅಂತ ಕೊಟ್ಟವ್ರು. ಬೇಕಪ್ಪ ಸಾಲ? ಇದಕ್ಕೆ ಪೋಸ್ಟ್ ಬೇರೆ ವೇಸ್ಟ್ ಮಾಡೋರೆ. ಇದು ನಮ್ಮ ಅಪ್ಪ ಅಮ್ಮ ಮದುವೆ ಆಗಿದ್ದು ವಸ್ತ್ರಲ್ಲಿ. ಚೆನ್ನಾಗಿದ್ದಾರಲ್ಲ. ಇದು ಇವಾಗ ಮುದ್ದೆ ತಿಂತಾಯಿದ್ದಾರೆ. ಮಟನ್ ಸಾರು, ಮುದ್ದೆ. ಪೀಸ್ ಸಾಕೆ ನಮ್ಮ ಅಷ್ಟೇ. ಎಷ್ಟು ಸಾಕಾ? ಹಾಕ್ಲಾ? ಅಲ್ಲೊಬ್ರು ಇದ್ದಾರೆ, ಆಮೇಲೆ ತೋರಿಸ್ತೀನಿ. ಸೃಷ್ಟಿ ಆಗಿಬಿಡುತ್ತೆ, ತಿನ್ನು. ಎಳ್ನೀರು ಕಿತ್ಕೊಂಡಿದ್ದಾರೆ ಮಗಳಿಗೋಸ್ಕರ. ಕಿತ್ಕೊಂಡು ಕುಡಿಬೇಕಿಲ್ಲ, ಕುಡ್ದು ಹೊರಡ್ಬೇಕು. ಅಳಿಯ ಮಗಳಿಗೆ ಅಂತ ಇಟ್ಟಿದ್ದಾರೆ. ಯಾರು ಕುಡಿತಾರೆ ಗೊತ್ತಿಲ್ಲ. ಇಲ್ಲಿ ಕಂಪ್ಲೀಟ್ ವಾಯ್ಸ್ ಮ್ಯೂಟ್ ಮಾಡಿದ್ದೀನಿ, ಯಾಕಂದರೆ ಇಲ್ಲಿ ಅಳಿಯ ಅತ್ತೆ ಸೇರಿಕೊಂಡ್ರು ನನಗೆ ಬೈತಿದ್ರು. ಅಮ್ಮ ಏನು ಹೇಳ್ತಿರ್ಬೋದು, ಏನು ಬೈತಿರ್ಬೋದು ಕಮೆಂಟ್ ಮಾಡಿ. ಇಬ್ಬರು ಸೇರಿ ನನ್ನ ಬಾಯಿ ಮುಚ್ಚಿಸ್ಬಿಡ್ತಾರೆ. ನೋಡಿ ನಮ್ಮಮ್ಮನ ನೋಡಿ. ನಮ್ಮಮ್ಮ ಹೆಂಗೆ ಮಾತಾಡಬೇಕು, ಏನು ಮಾತಾಡಬೇಕು ಅಂತ ಹೇಳ್ಕೊಡ್ತಿದ್ರು. ಇಲ್ಲ, ಇವಾಗ ಸ್ಟಾರ್ಟ್ ಮಾಡಿದ್ವಿ ಬೇರೆ. ಓಪನ್ ಮಾಡಿ, ಬೇಗ ಟೈಮ್ ಆಯ್ತು, ನಾನು ಹೋಗ್ಬೇಕು. ಗೊತ್ತಾಯ್ತು, ಚೆನ್ನಾಗಿದೆ. ಈ ಪಾಟಿ ತೂಕದ ಏನಿದ್ರು ಕುತ್ಕೋ. ಇಲ್ಲಿ ನಮ್ಮಮ್ಮ ಯಾಕಿದೆಲ್ಲ ತಂದೆ ಅಂತೆಲ್ಲ ಕೇಳ್ತಾಯಿದ್ರು. ನಾನು ಹೋಳ್ಬಿಡ್ತಾ ಇದ್ದೆ, ಆಫರ್ ಇತ್ತು ಹಂಗೆ ಹಿಂಗೆ ಅಂತ. ಇಲ್ಲಾಂದರೆ ಬೈತಾಯಿದ್ರು ಸರಿಯಾಗಿ. ಎಲ್ಲರ ಅಮ್ಮಂದ್ರದ್ದು ಹಿಂದೆ ಅಲ್ಲ, ಜಾಸ್ತಿ ದುಡ್ಡನ್ನ ಕಮ್ಮಿ ತೊಗೊಂಬಂದ್ವಿ ಅಂದರೆ ಎಲ್ಲ ಅವರೇ ಸಮಾಧಾನ ಆಗಿಬಿಡ್ತಾರೆ. ನಮ್ಮ ತಾತನೂ ಅಷ್ಟೇ ಟೂ ಎಕ್ಸೈಟೆಡ್ ಏನಿದೆ ಒಳಗಡೆ ಅಂತ ನೋಡೋಕ್ಕೆ. ಅವರು ಕೇಳ್ಕೊತಿದ್ರು ಏನು ಎತ್ತ ಅಂತ. ಅದ್ಯಾವ ಪ್ಲಾಸ್ಟರ್ ಹೊಡೆದೆ ಮತ್ತೆ? ನಮ್ಮಮ್ಮನ ಹತ್ರ ಓಪೋ ಫೋನ್ ಇತ್ತು. ಅದು ಲೈಕ್ 4 years ಬ್ಯಾಕೆ ನಾನು ತಗೊಟ್ಟಿದ್ದು. ಸೊ ಇವಾಗ ಆಫರ್ ಇತ್ತು, ಬಿಗ್ ಬಿಲಿಯನ್ ಡೇಸ್ ಇತ್ತಲ್ಲ, ಸೊ ಆಫರ್ ಸಿಗುತ್ತೆ ಅಂತ ಇರಲಿ ಅಂತ ತಗೊಟ್ಟಿದ್ದು. ಅವರು ನನಗೆ ಯಾಕೆ ಬೇಡ ಅಂತಿದ್ರು, ಬಟ್ ಇರಲಿ ಅಲ್ಲ, ಸ್ಪೆಷಲ್ ಫೀಲ್ ಮಾಡ್ಸೋಣ ಅಂತ ತೊಗೊಂಡಿದ್ದು. ಆ್ಯಂಡ್ ಫೋನು ತುಂಬ ಚೆನ್ನಾಗಿದೆ. ವಿವೋಲ್ಲಿ ತೊಗೊಂಡಿದ್ದು. ಫೋನು ತುಂಬ ಚೆನ್ನಾಗಿದೆ. ಅವ್ರು ತುಂಬ ಖುಷಿಪಟ್ಟರು. ಅಂದರೆ ಹೇಳ್ಕೊಡಲ್ಲ, ಬಟ್ ತುಂಬ ಖುಷಿಯಾಗಿರುತ್ತೆ ಅಂತ ಅನ್ಕೋತೀನಿ. ಯಾವ ಆಟ ಆಡ್ತೀಯನ್ರಿ? ಇದು ಅವಶ್ಯಕತೆ ಇತ್ತೆ ನನಗೆ. ಚೆನ್ನಾಗಿದೆ. ಹಿಂದೆ ತಿರುಗಿಸು. ಹಿಂಗದೆ ಚೆನ್ನಾಗದೆ, ಸಖತ್ತಾಗದೆ. ವಾವ್, ಸೂಪರ್ ಆಗದೆ. ಓಪನ್ ಮಾಡು. ಕ್ಯಾಮ್ರಾ ತಕ್ಕೋ. ಸೆಲ್ಫಿ ತಗೋತಾ ಇದ್ದೀವಿ ತಾತ ನಾನು. ಓ, ಸಖತ್ತಾಗಿ ಕಾಣಿಸುತ್ತೆ. 3 ಜನ ನೋಡುವಂಟಿಗೆ ಅಲ್ಲಿಂದ. ಚೆನ್ನಾಗದ? ಸಖತ್ತಾಗದೆ. ವಿಡಿಯೋ ಸಖತ್ತಾಗದೆ ಅಲ್ವಾ? ಡಬಲ್ ಕಾಣಿಸ್ತಾರೆ ಮುಖ ಎಲ್ಲ. ಅಲ್ಲಿಂದ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಹೊರಟ್ವಿ. ಇನ್ನು ನೆಕ್ಸ್ಟ್ ಸ್ಟಾಪ್ ಯಡನಹಳ್ಳಿಗೆ ಹೋಗಬೇಕು ತಿರ್ಗಾ. ಸೊ ಅದು ಮಧ್ಯ ನಾವು ಮೂಗು ಚುಚ್ಚಿಸಿರಲಿಲ್ಲ ನಂದು. ಅಂದರೆ ಮದುವೆ ಟೈಮಲ್ಲಿ ಚುಚ್ಚಿಸಿದೆ, ಬಟ್ ಅದು ಕ್ಲೋಸ್ ಆಗಿಬಿಟ್ಟಿತ್ತು. ಗನ್ ಶಾಟ್ ಮಾಡಿಸಿ ಇದು ಫುಲ್ ಗಾಯ ಆಗಿಬಿಟ್ಟಿತ್ತು. ಆಮೇಲೆ ಧೈರ್ಯ ಬರಲಿಲ್ಲ ಚುಚ್ಸೋಕ್ಕೆ, ನೋವು ತಡ್ಕೊಳಕ್ಕಾಗಲ್ಲ ಅಂತ. ಆಮೇಲೆ ಕೊನೆಗೂ ಧೈರ್ಯ ಮಾಡಿ ಬಂದಿದ್ದೀನಿ ಚುಚ್ಸೋಕ್ಕೆ. ಅಂದರೆ ಮೊದಲೇ ಇದರಿಂದ ಒಂದು ಸ್ವಲ್ಪ ಈಸಿ ಆಯ್ತು ಅನಿಸುತ್ತೆ. ಅದು ಗಾಯನೇ ಆಗೋಗಿತ್ತು, ಫುಲ್ ಗಂಟಾಗೋಗಿತ್ತು. ಪೇನಂತೂ ಆಗೇ ಆಗುತ್ತೆ ಆಬ್ವಿಯಸ್ಲಿ, ಬಟ್ ಏನೂ ಮಾಡೋಕ್ಕಾಗಲ್ಲ, ಚುಚ್ಚಿಸ್ಲೇಬೇಕು.
ಸೊ ನಾನು ಈ ಅಣ್ಣನ ಹತ್ರನೇ ಚುಚ್ಸೋದು, ಅಂದರೆ ಕಿವಿ ಎಲ್ಲ ಚುಚ್ಸಿದ್ನಲ್ಲ ಈ ಅಣ್ಣನ ಹತ್ರ ಚುಚ್ಸೋದು. ಗಾಯ ಆಗಲ್ಲ, ಚೆನ್ನಾಗಿ ನೋಡಿ ಚುಚ್ಸ್ತಾರೆ. ಸೊ ಇದು ವಾಸು ಹೋಟ್ಲು ಹತ್ರ ಇರೋದು, ಹಳೆ ವಾಸು ಹೋಟ್ಲು ಇದೆಯಲ್ಲ, ಅಲ್ಲೇ ಎಣ್ಣೆ ಇದೆ ಶಾಪು. ಯಾರು ಬೇಕಿದ್ರೆ ಅಲ್ಲಿ ಹೋಗ್ಬೋದು. ಅಂದರೆ ಮೆಜಾರಿಟಿ ಆಫ್ ಟೈಮ್ ಎಲ್ಲರಿಗೂ ಗೊತ್ತಿರುತ್ತೆ, ಸೊ ಬೇಕಾದರೆ ಹೋಗ್ಬೋದು. ನಮ್ದಾದಮೇಲೆ ಜೀವನ ಅವರು ಕಿವಿ ಚುಚ್ಚೋಕ್ಕೆ ಅಂತಲೇ ಕೂತ್ಕೊಂಡ್ರು. ಸೊ 2 ಕಿವಿನೂ ಚುಚ್ಚೋಣ ಅಂತ ಮನ್ಸು ಮಾಡಿದರು. ಬಟ್ ಕೊನೆಗೆ ಯಾಕೋ ಮೂಡ್ ಚೇಂಜ್ ಮಾಡಿಬಿಟ್ಟು ಬೇಡ, 1 ಕಿವಿಗೆ ಚುಚ್ಚಿಸ್ಕೋತೀನಿ ಅಂತ ಡಿಸೈಡ್ ಮಾಡಿದ್ರು. ಅವ್ರದ್ದು ಹೋಲ್ ಇತ್ತು ಅನಿಸುತ್ತೆ, ಅವ್ರದ್ದು ಹೋಲ್ ಇತ್ತು. ಅವರು 2-3 ಸಲ ಚುಚ್ಚಿಸಿ ಅವ್ರದ್ದು ಕ್ಲೋಸ್ ಆಗೋಗಿತ್ತು ಕಿವಿ. ಅದಕ್ಕೆ ಬೇಗ ಆಯಿತು ಅವ್ರದ್ದು. ಪೇಯ್ನ್ ಆಗುತ್ತೆ. ಅವ್ನ ಫೇಸ್ ನೋಡಿ ನಂಗೆ ನಗು ಬರ್ತಾ ಇತ್ತು. ಗುರು ಒಂದು ಬಾದಾಮಿ ಜ್ಯೂಸ್. ಒಂದು ಬಾದಾಮಿ ಜ್ಯೂಸ್. ಆಯ್ ಆಂಟಿ ಆಯ್ ಇವೆಲ್ಲ ಹಾಕ್ಬೇಡ ಅಲ್ಲು ಮಾಡ್ತಾ ಇದ್ದೀನಿ. ಗುರು ಒಳ್ಳೆ ಚೆನ್ನಾಗೈತಾ? ಚೆನ್ನಾಗೈತೆ. ಮನೇಲಿ ನೋಡ್ತಾ ಇದ್ದಾರೆ, ಸೊ ಹಂಗಾಗಿ ಇವಾಗ ಸ್ಲಿಮ್ ಆಗ್ತಾ ಇದ್ದೀನಿ. ಹೌದಾ? ಮತ್ತೆ ಬಾಯಿಲಿ ಈ ಕಡೆ ನಿಂತ್ಕೊ ನೋಡಿ. ಹೆಣ್ಣು ನೋಡ್ತಿದ್ರೆ ಬನ್ನಿ ಪ್ಲೀಸ್, ಮದುವೆ ಆಗೋರಿದ್ರೆ ಅದು ನೋಡ್ಬಿಟ್ಟು ಅವ್ರು ಆಲ್ರೆಡಿ ನೋಡೋರೆ ಬಂದು ನೀನು ಅಷ್ಟೊಂದು ಇಷ್ಟ ತಗೊಂಡಿಲ್ಲ. ನಮಗೆ ಇವೆಲ್ಲ ಒಂದೇಗಳು ನಮ್ಗೆ ಆಗಲ್ಲ. ಸಾಕು ಏನು ಗೊತ್ತು ಇವತ್ತು ತೆಗಿಬೇಡ. ಮರಳಿ ಎಡವನಹಳ್ಳಿಗೆ ನಮ್ಮದೇ ಪಾಡು. ಎಡನಹಳ್ಳಿ ಹೋಗು, ಕನಕಪುರ ಹೋಗು, ಬೆಂಗಳೂರು ಹೋಗು ಅಷ್ಟೇ. ಬೆಂಗಳೂರಿಗೆ ಹೋಗು ಅಷ್ಟೇ. ನಮ್ಮ ವೀಕೆಂಡ್ ಕತೆ. ಇದು ನಮ್ಮ ಛೋಟಾ ಸಬ್ಸ್ಕ್ರೈಬರ್. ಎಷ್ಟು ಕ್ಯೂಟಾಗಿ ಮಾತಾಡ್ತಾಳೆ ನೋಡಿ. ಯಾರ ಚಾನಲ್? ನಮ್ಮ ಚಾನಲ್ ಹೆಸರೇನು? ಯಾವ ವಿಡಿಯೋ ನೋಡಿದ್ಯಾ? ಆಮೇಲೆ ಅದೊಂದೇನಾ? ಅದು ನೋಡ್ಬಿಟ್ಟು ಏನು ಮಾಡಿದೆ ನೀನು? ಲೈಕ್ ಮಾಡ್ದಾ? ಫ್ಯೂಚರ್ ಯೂಟ್ಯೂಬರ್ ಅಂತೇಳು. ಕಾಂಪಿಟೇಟರು ನನಗೆ. ನೆಕ್ಸ್ಟು ಸೌಂಡ್ ಜಾಸ್ತಿ ಇದೆ ನೋಡಿ. ಇಲ್ಲೆಲ್ಲ ಎದ್ರಿಕೊ ವಿಡಿಯೋ ಕೊಡೋಕ್ಕೆ ಅಳ್ತವ್ರೆ ನೋಡಿ. ಓಕೆ, ಇವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳು. ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ. ಇದು ಸಂಡೇ ವ್ಲಾಗ್. ಸಂಡೇ ನಾವು ಫುಲ್ ಕಂಪ್ಲೀಟ್ ರೆಸ್ಟ್ ಮಾಡ್ತಾಯಿದ್ವಿ. ಸೊ ಏನೂ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಇವರು ಪಬ್ಜಿ ಆಡ್ತಾಯಿದ್ರು ಜೀವನ್ ಅವರು. ಸೊ ಅದಕ್ಕೆ ಒಂದು ಪುಟಾಣಿ ಗ್ಲಿಮ್ಸ್ ತಗೊಂಡೆ ಅಷ್ಟೇ. ಪಬ್ಜಿ ಆಡಬೇಕಿದ್ರೆ ಅವರೇನು ಪ್ರೋ ಪ್ಲೇಯರ್ ಅಲ್ಲ, ಸುಮ್ಮನೆ ಹಂಗೆ ಆಡ್ತಾರೆ ಅಷ್ಟೇ. ನಾವು ಟೈಮ್ ಪಾಸ್ ಮಾಡೋದೇ ಲೈಕ್ ಪಬ್ಜಿ ಆಡ್ತೀವಿ ಇಬ್ರು. ಸೊ ಟೈಮ್ ಪಾಸ್ ಹಂಗೆ ಆಗುತ್ತೆ. ಸೋಮವಾರ ಬೆಳಿಗ್ಗೆ ಅದೇ ರೂಟೀನ್, ಮತ್ತೆ ಕೆಲಸ ಸ್ಟಾರ್ಟ್ ಆಯಿತು. ವಾರದ ಏನಂತಾರೆ ವಾರದ ದಿನಚರಿಗಳು ಇವತ್ತೇ ಸ್ಟಾರ್ಟು. ಇವತ್ತಿಂದ ಇನ್ನು ನೆಕ್ಸ್ಟು ಸ್ಯಾಟರ್ಡೆ ತನಕ ಫ್ರೀ ಇರಲ್ಲ. ವ್ಲಾಗ್ ಆದಷ್ಟು ಬೇಗ ಹಾಕಕ್ಕೆ ಟ್ರೈ ಮಾಡ್ತೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ ಮ್ಯಾಟರ್ಸ್. ಇನ್ನೇನು 500 ರೀಚ್ ಆಗ್ತಾ ಇದ್ದೀವಿ. ಪ್ಲೀಸ್ ಸಪೋರ್ಟ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು. ಬಾಯ್.